ಪ್ರೈಸ್ ದಿ ಲಾರ್ಡ್. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಈ ದಿನ ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಾದಂಥ ದೇವಜನರಾದಂಥ ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ಲೋಕರಕ್ಷಕನಾಗಿರುವಂಥ ಯೇಸುವಿನ ಮಧುರವಾದ ನಾಮದಲ್ಲಿ ನಾನು ವಂದಿಸುತ್ತೇನೆ. ದೇವರ ಜೀವವುಳ್ಳ ನುಡಿಗಳನ್ನು ಕೇಳಲಿಕ್ಕೆ ನೀವು ಬಂದಿದ್ದೀರಾ. ದೇವರ ವಾಕ್ಯವು ಖಂಡಿತವಾಗಿಯೂ ನಿಮ್ಮೊಟ್ಟಿಗೆ ಮಾತನಾಡುತ್ತದೆಂದು ನಾನು ನೆನೆಸುವಂಥವನಾಗಿದ್ದೇನೆ. ನಾವು ಸ್ಕೂಲಲ್ಲಿ ಓದುವಾಗ ಒಂದು ಮಾತನ್ನು ನಮಗೆ ಹೇಳಿಕೊಡ್ತಾ ಇದ್ರು. ಆ ಮಾತೇನು ಗೊತ್ತಾ? ನೋಡಿ ಕಲಿ, ಮಾಡಿ ನಲಿ. ಕೇಳಿಸ್ಕೊಂಡಿದ್ದೀರಾ? ನೋಡಿ ಕಲಿ, ಮಾಡಿ ನಲಿ. ನೋಡಿ ಕಲ್ತ್ಕೋಬೇಕಂತೆ, ಕಲ್ತಿದ್ದನ್ನ ಮಾಡಬೇಕಂತೆ ಅಲ್ವಾ? ನೋಡಿ ಕಲಿ, ಆಮೇಲೆ ಅದನ್ನು ಮಾಡಿ ನಲಿ, ಸಂತೋಷ ಪಡು ಅಂತ ಹೇಳ್ತದೆ. ದೇವರ ವಾಕ್ಯ ಕೆಲವರು ಹೇಳ್ತಾರಲ್ಲ, ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಬಿಟ್ಬಿಡೋದು ಅಲ್ಲ. ಈ ಕಿವಿಯಲ್ಲಿ ಹೋಗಿದ್ದು ಒಳಗಡೆನೇ ಇರಬೇಕು, ಅದನ್ನು ನಾವು ಬಿಟ್ಟು ಬಿಡಬಾರ್ದು ಅಂತ ದೇವರ ವಾಕ್ಯ ನಮಗೆ ಹೇಳ್ತದೆ. ಅದೇನು ಕೆಲವರು ಹೇಳ್ತಾರೆ, ಚರ್ಚಿಗೆ ಬಂದು ಇಲ್ಲವೇ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದ ಪುಟ್ಟ ಓದ ಪುಟ್ಟ ಅಂತಿರಬಾರ್ದು. ಏನು ಕಲಿತೆ ನೀನು ಅಂದರೆ, ಅದು ಏನೋ ಹೇಳಿದ್ರು ಪ್ರಸಂಗ, ಪಾಸ್ಟ್ರು ಮರ್ತೋಗ್ಬಿಟ್ಟೆ ಅಂತ ಹೇಳ್ತಾರೆ. ಹೋದ ವಾರದ ಪ್ರಸಂಗನ ನಿಮಗೆ ಕೇಳಿದ್ರೆ ನೀವು ಜ್ಞಾಪಕ ಇಟ್ಕೊಂಡು ಹೇಳ್ಬೋದು, ಪಾಸ್ಟ್ರು ಇದೇ ಹೇಳಿದ್ರು ಅಂತ ಹೇಳ್ಬೋದು. 2 ವಾರದ ಹಿಂದೆ ಪ್ರಸಂಗ ನೀವು ಹೇಳ್ರಿ ಅಂದರೆ ಹೇಳ್ತೀರಾ? ಅಂಜನಮ್ಮರೇ ಹೇಳಕ್ಕಾಗುತ್ತಾ? 2 ವಾರದ ಹಿಂದೆ ಪ್ರಸಂಗ ಹೇಳಲಿಕ್ಕಾಗುತ್ತಾ? ತಿಂಗಳ ಹಿಂದೆ ಪ್ರಸಂಗ, 6 ತಿಂಗಳ ಹಿಂದೆ ಪ್ರಸಂಗ ಏನು ಮಾಡಿದ್ರು ಅಂತ ಹೇಳಕ್ಕಾಗುತ್ತಾ? ಮರ್ತೋಗ್ಬಿಟ್ಟಿದೀವಿ ಪಾಸ್ಟ್ರೆ. ಎಷ್ಟು ಪ್ರಸಂಗ ಅಂತ ಕೇಳಿಸ್ಕೊಳ್ಳೋದು, ಎಷ್ಟು ಪ್ರಸಂಗ ಅಂತ ಕೇಳಿಸ್ಕೊಳ್ಳೋದು. ನಾನು ಹೇಳೋದೇನೆಂದರೆ, ವಾಕ್ಯವನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. ಒಂದು ವೇಳೆ ಎಕ್ಸಾಕ್ಟ್ ಆಗಿ ಅದೇ ವಾಕ್ಯ ನಮಗೆ ಜ್ಞಾಪಕ ಇಲ್ಲದೇ ಇರ್ಬೋದು, ಆದರೆ ನಾವು ಏನು ಕಲಿತೀವಲ್ವಾ ಅದನ್ನು ನಾವು ಮರಿಬಾರ್ದು. ಪ್ರಸಂಗ ಒಂದು ದಿವಸ ಕದಿಯಬಾರದು, ಸುಳ್ಳು ಹೇಳಬಾರದು, ಕೋಪ ಮಾಡಿಕೊಳ್ಳಬಾರದು, ಅಸೂಯೆ ಪಡಬಾರದು ಅಂತ ಒಂದೊಂದು ವಿಷಯದ ಬಗ್ಗೆ ಪ್ರಸಂಗ ದೇವರ ವಾಕ್ಯದಲ್ಲಿ ಹೇಳ್ಕೊಡ್ಬೋದು. ಅಸೂಯೆ ಪಡಬಾರದು ಎಂದು ಪ್ರಸಂಗ ಮಾಡಿದಂಥ ದಿನದಲ್ಲಿ ನಾವು ಏನು ಕಲಿಬೇಕು? ನಾನು ಅಸೂಯೆ ಪಡಬಾರ್ದಪ್ಪ ಅನ್ನೋದನ್ನು ನಾವು ಕಲಿಬೇಕು. ನಾವು ಎಷ್ಟೇ ಸಾರಿ ಪ್ರಸಂಗವನ್ನು ಕೇಳಿದ್ರೂ ಅದನ್ನು ಮರ್ತೋದ್ರೆ ಏನೂ ಪ್ರಯೋಜನ ಇರೋದಿಲ್ಲ. ಆದ್ದರಿಂದ ಯೇಸು ಸ್ವಾಮಿ ಕೂಡ ನಮಗೆ ಹೇಳೋದೇನೆಂದರೆ, ನಾವು ಕೇಳಿದ್ದನ್ನ ಮಾಡಬೇಕಂತೆ. ದೇವರ ವಾಕ್ಯ ಹೇಳುತ್ತದೆ, ನಂಬಿದರೆ ಸಾಲದು, ನಂಬಿದ್ದನ್ನು ನೀನು ಕಾರ್ಯರೂಪಕ್ಕೆ ತರಬೇಕು. ಏನು ಮಾಡಬೇಕು? ಕಾರ್ಯರೂಪಕ್ಕೆ ತರಬೇಕಂತೆ. ನಂಬಿಕೆಯನ್ನು ಏನು ಮಾಡಬೇಕು? ಕಾರ್ಯರೂಪಕ್ಕೆ ತರಬೇಕು. ಸರಿ, ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ ಅದರ 23ನೇ ವಚನವನ್ನ ನಾವು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 23ನೇ ವಚನ. ಯಾವನಾದರೂ ವಾಕ್ಯವನ್ನ ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿದ ಮನುಷ್ಯನಂತಿರುವನು. ಯಾಕೋಬ 1ನೇ ಅಧ್ಯಾಯ 23ನೇ ವಚನ ಏನಂತ ಹೇಳ್ತಾ ಇದೆ? ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಹೇಗಂತೆ? ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿದ ಮನುಷ್ಯನಂತಿರುವನು. ನಿಮ್ಮ ಮುಖವನ್ನು, ಹುಟ್ಟು ಮುಖವನ್ನು ನೀವು ನೋಡಿ ಕನ್ನಡದಲ್ಲಿ ಬಂದರೆ ನಿಮಗೆ ಜ್ಞಾಪಕ ಇರುತ್ತಾ? ಇರಲ್ಲ. ಹುಟ್ಟು ಮುಖ ಅಂದರೆ ನಮ್ಮ ಮೊದಲ ಮುಖ ನಮಗೆ ಜ್ಞಾಪಕ ಇರೋದೇ ಇಲ್ಲ. ಹಾಗೇನೆ ನಾವು ಕೇಳುವುದು ಮಾತ್ರ ಅಲ್ಲ, ಮಾಡಬೇಕು. ಮ್ಯಾಥ್ಸ್ ಸಬ್ಜೆಕ್ಟ್, ಗಣಿತ, ಅದನ್ನು ಬಾಯಿಪಾಠ ಮಾಡಿದ್ರೆ ನಿಮಗೆ ಆಗುತ್ತಾ? ಅರ್ಥ ಆಗುತ್ತಾ? ಮ್ಯಾಥ್ಸ್ ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು ಅಂತಾರೆ. ಅದನ್ನೇನು ಮಾಡಬೇಕು? ಕಾರ್ಯರೂಪದಲ್ಲಿ ಮಾಡಬೇಕು. ಅದನ್ನೆಲ್ಲ ಮಾಡಿದರೆ ಅದು ಜ್ಞಾಪಕ ಬರ್ತದೆ. ಅದೇ ಥರ ಏನೇ ಒಂದು ಕೊಟ್ಟರೂ ಕೂಡ ಅದನ್ನು ನಾವು ಮತ್ತೆ ಮಾಡೋಕ್ಕಾಗುತ್ತೆ. ಹಾಗೇನೆ
ದೇವರ ವಾಕ್ಯ ಹೇಳುತ್ತದೆ, ತಂದೆ ಮಾಡಿದ್ದನ್ನ ಮಗನು ನೋಡಿ ಕಲಿತಾನೆ. ಅಪ್ಪ ಅಮ್ಮ ಕನ್ನಡ ಮಾತಾಡಿದ್ರೆ ಮಕ್ಕಳು ಯಾವುದನ್ನ ಮಾತಾಡ್ತಾರೆ? ತೆಲುಗು ಮಾತಾಡಿದ್ರೆ ತೆಲುಗು ಮಾತಾಡ್ತಾರೆ. ಯಾಕೆ? ಅವರು ಮಾತಾಡಿದ್ದನ್ನ ಕೇಳಿಸ್ಕೊಂಡ್ರು, ಕಲ್ತ್ಕೊಂಡ್ರು, ಅದನ್ನೇ ಅವರು ಕಲಿದ್ರು, ಮಾತಾಡಕ್ಕೆ ಪ್ರಾರಂಭಿಸಿದ್ರು. ಒಂದು ವೇಳೆ ಈ ನಮ್ಮ ದೇಶದಲ್ಲಿ ಇಲ್ಲ, ಅವರು ಅಮೆರಿಕಾದಲ್ಲಿ ಬಿಟ್ಟರೆ ಅವರು ಇಂಗ್ಲಿಷ್ ಕಲಿತಾರೆ, ಚೈನಾದಲ್ಲಿ ಬಿಟ್ಟರೆ ಚೈನೀಸ್ ಕಲಿತಾರೆ, ಜರ್ಮನ್ ದೇಶದಲ್ಲಿ ಬಿಟ್ಟರೆ ಜರ್ಮನ್ ಕಲಿತಾರೆ ಅಲ್ವಾ? ಹಾಗೇನೆ ದೇವರ ಆಲಯಕ್ಕೆ ಬರುವಂಥವರು ವಾಕ್ಯವನ್ನ ಕಲಿಬೇಕು. ಕಲಿತರೆ ಮಾತ್ರ ಸಾಲದು, ಆ ವಾಕ್ಯದಂತೆ ನಾವು ನಡ್ಕೊಳ್ಬೇಕು, ನಡ್ಕೋಬೇಕು. ನಡ್ಕೊಂಡಿಲ್ಲ ಅಂದರೆ ದೇವರಿಗೆ ಇಷ್ಟ ಆಗೋದಿಲ್ಲ. ಪ್ರಸಂಗಗಳು ನಾವು ಅನೇಕ ಪ್ರಸಂಗ ಕೇಳಿಸ್ಕೊಂಡಿರ್ಬೋದು. ಎಷ್ಟು ಪ್ರಸಂಗ ಕೇಳಿಸ್ಕೊಂಡ್ರು ಎಮ್ಮೆ ಮೇಲೆ ಮಳೆ ಸುರಿದಂಗೆ. ಎಮ್ಮೆ ಮೇಲೆ ಮಳೆ ಸುರಿದ್ರೆ ಏನಾಗ್ತದೆ? ತುಂಬಾ ಅದು ರಾತ್ರಿ ಎಲ್ಲ ಚೆನ್ನಾಗಿ ನಿಂತ್ಕೊಂಡಿರ್ತದೆ, ಮಳೆ ಸುರಿತಾನೇ ಇರ್ತದೆ. ನಾವು ಹೋಗಿ ನೋಡಿದ್ರೆ ಅದ್ರ ಮೇಲೆ ಒಂದು ಚುಕ್ಕು ಇರಲ್ಲ, ಒಂದು ತೊಟ್ಟು ಇರಲ್ಲ. ಇಷ್ಟು ಮಳೆ ಸುರಿತಲ್ಲ, ಎಲ್ಲೋ ಎಮ್ಮೆ ಅಂದ್ರೆ ನನಗೇನು ಗೊತ್ತು ಅಂತದದು. ಎಲ್ಲ ಸುರಿದು 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 ಕೆಲವು ಕ್ರೈಸ್ತರಿಗೆ, ಕೆಲವು ವಿಶ್ವಾಸಿಗಳಿಗೆ ವಾಕ್ಯ ಹೇಳ್ಕೊಟ್ಟು ಪಾಸ್ಟರ್ಗಳ ಬಾಯೇ ಸುಸ್ತಾಗೋಗಿ, ವಯಸ್ಸಾಗೋಗಿ, ಅವರ ಕೂದಲೆಲ್ಲ ಬೆಳಗಾಗೋಗಿ ಹಂಗಾಗೋಗ್ತಾರೆ ಹೊರತು ನಾವಂತೂ ಬದಲಾಗಲ್ಲ ಪಾಸ್ಟ್ರೆ, ನಾವಿರೋದೇ ಹಿಂಗೆ. ಅದೇನು ಹೇಳ್ತಾರಲ್ಲ ಗಾದೆ ಮಾತು, ಹುಟ್ಟು ಗುಣ ಸುಟ್ರು ಹೋಗಲ್ಲಂತೆ. ಹಂಗೆ ಪಾಸ್ಟ್ಗಳು ಹೇಳ್ಕೊಡ್ತಾ ಇದ್ರು ಕೂಡ ಅಯ್ಯೋ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರೆ ಏಸಪ್ಪ ಹೇಳ್ತಾರೆ, ನೀವು ಕೆಲವರು ನಾವಂತಲ್ಲ, ಕೆಲವು ಕ್ರೈಸ್ತರನ್ನ ಏಸಪ್ಪ ನೋಡಿ, ಕೆಲವು ಬೋಧಕರುಗಳನ್ನು ಏಸಪ್ಪ ನೋಡಿ, ಇವರು ಸುಣ್ಣ ಹೊಡೆದ ಸಮಾಧಿಯಂತೆ ಇದ್ದಾರೆ. ಮೇಲ್ಗಡೆ ತಳತಳ ತಳುಕು, ಒಳಗಡೆ ಉಳುಕು. ಒಳಗಡೆ ಏನು ಉಳುಕಂತೆ, ಮೇಲ್ಗಡೆ ತಳತಳ ತಳುಕು. ವಾವ್! ಬಿಳಿ ಬಿಳಿ ಬಟ್ಟೆ ಹಾಕೊಂಡು ಬಂದ್ರೆ ಪರಿಶುದ್ಧರಲ್ಲ, ನಯವಾದ ಮಾತುಗಳನ್ನು ಮಾತಾಡಿದ್ರೆ ನಾವು ಪರಿಶುದ್ಧರಲ್ಲ. ಒಳಗಡೆಯಿಂದ ಬದಲಾಗಬೇಕು, ಮನಸ್ಸು ಬದಲಾಗಬೇಕು, ಮಾತು ಬದಲಾಗಬೇಕು, ನಡವಳಿಕೆ ಬದಲಾಗಬೇಕು. ಗಾಂಧೀಜಿಯವರು ಒಂದು ಮಾತು ಹೇಳಿದ್ರಂತೆ. ಏನ ಮಾತು ಗೊತ್ತಾ? ನನಗೆ ಯೇಸು ಕ್ರಿಸ್ತ ಅಂದ್ರೆ ತುಂಬಾ ಇಷ್ಟ. ಯೇಸು ಕ್ರಿಸ್ತ ಅಂದ್ರೆ ಆತ ತುಂಬಾ ಇಷ್ಟ. ಯಾಕೆಂದ್ರೆ ಯೇಸು ಕ್ರಿಸ್ತರ ಬೋಧನೆಗಳಿಂದಲೇ ಗಾಂಧೀಜಿಯವರು ಅಹಿಂಸೆಯನ್ನು ತೆಗೆದುಕೊಂಡು ಅವರು ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದಿದ್ದು. ಅವರಿಗೆ ತುಂಬಾ ಇಷ್ಟ ಯೇಸು ಸ್ವಾಮಿ ಅಂದ್ರೆ. ಅವ್ರ ಹತ್ರ ಒಬ್ಬರು ಬಂದು ಕೇಳಿದ್ರಂತೆ, ಅಯ್ಯ ನಿಮಗೆ ಯೇಸು ಸ್ವಾಮಿ ತುಂಬಾ ಇಷ್ಟ ಅಲ್ವಾ, ನೀವ್ಯಾಕೆ ಕ್ರಿಶ್ಚಿಯನ್ ಆಗಬಾರ್ದು ಅಂತ ಕೇಳಿದ್ರಂತೆ. ಆವಾಗ ಅವರೊಂದು ಮಾತು ಹೇಳಿದ್ರಂತೆ, ಐ ಲವ್ ಕ್ರೈಸ್ಟ್ ಬಟ್ ಐ ಡೋಂಟ್ ಲೈಕ್ ಕ್ರಿಶ್ಚಿಯನ್ಸ್. ಅಂದ್ರೆ ನನಗೆ ಕ್ರಿಸ್ತನೆಂದ್ರೆ ತುಂಬಾ ಪ್ರೀತಿ, ಆದರೆ ಕ್ರೈಸ್ತರಂದ್ರೆ ನನಗೆ ಇಷ್ಟ ಇಲ್ಲ ಅಂತ. ಏನಿದೆ ವ್ಯತ್ಯಾಸ? ಯೇಸು ಸ್ವಾಮಿ ಬೇಕು, ಕ್ರಿಶ್ಚಿಯನ್ಸ್ ಬೇಡ ಅಂದ್ರೆ ಗುರು ಒಳ್ಳೆಯವನೇಪ್ಪ, ಶಿಷ್ಯರು ಕೆಟ್ಟವರು. ಗುರು ಒಳ್ಳೆಯವರೇ. ಯೇಸು ಸ್ವಾಮಿಯ ಬೋಧನೆಯಲ್ಲಿ ಎಷ್ಟು ಆಳ, ಎಷ್ಟು ಅರ್ಥ, ಎಷ್ಟು ಪ್ರೀತಿ ಇದೆ. ಆದರೆ ಜನರಲ್ಲಿ ಆ ಪ್ರೀತಿ, ಆ ತಾಳ್ಮೆ ಅದು ಇಲ್ಲ. ಅದಕ್ಕೆ ಗಾಂಧೀಜಿಯವರು ಹೇಳಿದ, ನನಗೆ ಆ ಜನರು ನಡ್ಕೊಳ್ತಾರಲ್ಲ ಶಿಷ್ಯರು, ಅವರು ನನಗಿಷ್ಟ ಇಲ್ಲ, ಗುರುವಾದಂಥ ದೇವರಾದ ಯೇಸು ಸ್ವಾಮಿ ನನಗಿಷ್ಟ ಅಂತ ಹೇಳಿದಂತೆ. ಯಾಕೆ ಕಾರಣ ಗೊತ್ತಾ? ಕ್ರೈಸ್ತರಾದಂಥ ದೇವ ಮಕ್ಕಳು ನಮ್ಮನ್ನು ದೇವರು ಬೈತಾ ಇಲ್ಲ, ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾ ಇಲ್ಲ. ಮಕ್ಕಳೇ, ಏನು ನೀವು ಕೇಳಿಸ್ಕೋತೀರೋ ಅದರ ಪ್ರಕಾರ ನೀವು ನಡ್ಕೊಳ್ರಿ. ದೇವರು ಕಲಿಸಿದ್ದನ್ನು ನಾವೇನು ಮಾಡಬೇಕು? ನಡ್ಕೊಳ್ಬೇಕು. ಚರ್ಚಲ್ಲಿ ಬಂದಾಗ ಪ್ರೀತಿ ಮಾಡಬೇಕು ಅಂತ ಹೇಳಿಕೊಟ್ಟು ಹೋದ್ರೆ ಮನೆಗೆ ಹೋದ ತಕ್ಷಣ ಅತ್ತೆ ಸೊಸೆ ಜಗಳ ಮಾಡಿ ನೀನೆಷ್ಟು ನಾನೆಷ್ಟು ಅಂತ ಕಿತ್ತಾಡಿದ್ರೆ ಅದಕ್ಕೆ ಅರ್ಥ ಏನು? ಏನಾದ್ರೂ ಅರ್ಥ ಇದೆಯಾ?
ದೇವರು ಹೇಳ್ಕೊಡ್ತಾನೆ ನೀನು ಕ್ಷಮಿಸಬೇಕು ಅಂತ. ಆದರೆ ಆಚೆ ಹೋದಾಗ ನಾವು ಕ್ಷಮಿಸಲಿಲ್ಲವಾದರೆ ದೇವರು ಇಷ್ಟಪಡ್ತಾರ? ದೇವರು ಹೇಳ್ತಾನೆ ನೀನು ನಿನ್ನ ಶತ್ರುವನ್ನ ಏನು ಮಾಡಬೇಕು? ಪ್ರೀತಿಸಬೇಕು. ಅವರಿಗಾಗಿ ನೀನು ಪ್ರಾರ್ಥಿಸಬೇಕು. ಆದರೆ ಕ್ರೈಸ್ತರಲ್ಲಿ ಕ್ಷಮೆಯ ಬುದ್ಧಿ ಇಲ್ಲ, ಪ್ರೀತಿಸುವ ಮನಸ್ಸಿಲ್ಲ. ಸುಮ್ಮನೆ ನಾವು ಒಂದು ವೇಳೆ ವಾಕ್ಯನ ಕೇಳಿಸ್ಕೊಂಡು ನಾವು ಹತ್ರ ನಡ್ಕೊಂಡಿಲ್ಲ ಅಂದರೆ ಅವಮಾನ ಯಾರಿಗೆ ಗೊತ್ತಾ? ನಮ್ಮ ಸ್ವಾಮಿಗೆ ಅವಮಾನ ಆಗ್ತದೆ. ನಾನಿಷ್ಟೂ ಹೇಳ್ಕೊಟ್ಟೆ ನನ್ನ ಮಕ್ಕಳಿಗೆ, ಎಷ್ಟು ಹೇಳ್ಕೊಟ್ರೂ ಕೂಡ ನನ್ನ ಮಕ್ಕಳು ಅದರಂತೆ ನಡೀತಾ ಇಲ್ಲ. ಅದರಂತೆ ನಡೀತಾ ಇಲ್ವೇ? ಬೇಸರ ಆಗುತ್ತಾ ಇಲ್ವಾ? ಅಪ್ಪ ಅಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರೆ, ಮಗು ನೋಡಿ ನಾನು ಹೇಳ್ಕೊಟ್ಟಂಗೆ ಮಾಡಬೇಕು, ಏನು ಮಾಡಬೇಡ, ಹಿಂಗೆ ಮಾತಾಡಬೇಡ, ದೊಡ್ಡವ್ರ ಮುಂದೆ ದೊಡ್ಡವ್ರು ಬಂದಾಗ ಹಿಂಗಿರಬೇಕು, ಕುತ್ಕೊಳ್ಳೋಗಿ ಹಿಂಗೆ ಕುತ್ಕೊಳ್ಬೇಕು, ಮನೆ ಅಂದರೆ ಹಿಂಗೆ ನೋಡ್ಕೋಬೇಕು ಅಂತ ಹೇಳ್ಕೊಟ್ರೆ ಎಲ್ಲ ಅದಕ್ಕೆ ವಿರುದ್ಧನೇ ಮಾಡಿದ್ರೆ ತಂದೆ ತಾಯಿಗೆ ಕೋಪ ಬರ್ತದೆ. ನಾನು ಏನು ಹೇಳ್ಕೊಟ್ಟೆ ನಿನಗೆ? ಹಿಂಗೆ ಮಾತಾಡಬೇಡ ಅಂದ ತಾನೆ, ಹಿಂಗೆ ನಡ್ಕೋಬೇಡ ಅಂದ ತಾನೆ, ಮತ್ತೆ ಯಾಕೆ ಈ ಥರ ಮಾಡ್ತಾ ಇದೀಯಾ? ಒಂದು ಸಾರಿ ಹೇಳ್ತಾರೆ, 2 ಸಾರಿ ಹೇಳ್ತಾರೆ, 3ನೇ ಸಾರಿ ಕೋಲ್ ತಗೊಳ್ತಾರೆ. ದೇವರು ಕೂಡ ನಮಗೆ 1 ಸಾರಿ 2 ಸಾರಿ 3 ಸಾರಿ 70 ಸಾರಿ ಹೇಳ್ತಾನೆ ಇದ್ದಾರೆ. ಮನುಷ್ಯರಾದ ನಾವು ಬದಲಾವಣೆಯನ್ನು ಕಾಣದೆ ಹೋದರೆ ದೇವರಿಗೆ ಬೇಸರ ಆಗ್ತದೆ. ಏನೇ ವಿಷಯ ಆಗಿರ್ಬೋದು, ಏನೇ ವಿಷಯ, ಬೈಬಲಲ್ಲಿ ಎಷ್ಟು ಕಾರ್ಯಗಳು ದೇವರು ಹೇಳ್ತಾನೆ, ಹಿಂಗೆ ಮಾಡಬೇಡ್ರಿ, ಹಿಂಗೆ ನಡ್ಕೋಬೇಡ್ರಿ ಅಲ್ವಾ? ದಶಾಜ್ಞೆಗಳಲ್ಲಿ ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಆಕಾಶದ ಕೆಳಗೆ ಭೂಮಿಯ ಮೇಲಿರುವಂಥ ಯಾವ ಪ್ರಾಣಿ ಪಕ್ಷಿ ಮನುಷ್ಯ ಗಿಡ ಪ್ರಾಣಿ ಪಕ್ಷಿ ಯಾವ ಕಲ್ಲು ಗಿಲ್ಲು ಯಾವುದನ್ನ ನೀನು ಇಟ್ಕೋಬಾರ್ದು, ಆರಾಧನೆ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಕೆಲವು ಕ್ರೈಸ್ತರು ಚರ್ಚ್ಗೂ ಹೋಗ್ತಾರೆ. ಸ್ವಲ್ಪ ಮಕ್ಕಳಿಗೆ ಏನಾದರೂ ತುಂಬ ಹುಷಾರಿಲ್ಲ ಅಂದರೆ ದಾರ ಕಟ್ಸ್ಕೊಳ್ಳೋಕೆ ಕೂಡ ಹೋಗ್ತಾರೆ ಅಲ್ವಾ? ಅದು ತಪ್ಪಲ್ವಾ? ದೇವರೇ ಹೇಳ್ತಾರೆ, ನಾನಲ್ಲದೆ ನಿನಗೆ ಬೇರೆ ದೇವರು ಇರಬಾರ್ದು ಅಂತ ಹೇಳಿದಾಗ ಎಸ್ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್ ಅಂತ ಇಲ್ಲಿ ಹೇಳ್ಬಿಟ್ಟು, ಅಯ್ಯೋ ಏನೋ ಕಡಿಮೆನೇ ಆಗಿಲ್ಲ ಚರ್ಚ್ಗೆ ಹೋಗಿ ಅಲ್ಲೇನೋ ದಾರ ಕಟ್ತಾ ಇರುತ್ತೆ ಬಾ ಅಂತ ಯಾರು ಅಂದ್ಬಿಟ್ರೆ ಓಡೋಗ್ಬಿಡ್ತಾರೆ ಅಲ್ಲಿಗೆ. ಕೆಲವು ಕ್ರೈಸ್ತರನ್ನ ನಾನು ನೋಡ್ತಾ ಇದ್ದೀನಿ, ಬಲಗೈಗೆ ಕಪ್ಪು ದಾರ, ಬಲಗಾಲಿಗೆ ಕಪ್ಪು ದಾರ, ಕೊರಳಲ್ಲಿ ಕಪ್ಪು ದಾರ. ಕಪ್ಪು ದಾರ ತಪ್ಪಲ್ಲ, ಎಲ್ಲಿಗೋಗಿ ಕಟ್ಸ್ಕೊಂಡೆ? ಎಲ್ಲಿಗೋಗಿ ಕಟ್ಸ್ಕೊಂಡೆ? ಅಯ್ಯೋ ನಮ್ಮ ಮನೆ ಪಕ್ಕದಲ್ಲಿ ಆ ಅಮ್ಮ ಬಿಡಲೇ ಇಲ್ಲ ನನ್ನನ್ನು, ಅದಕ್ಕೆ ಹೋದೆ ಅಂತೆ. ಆ ಅಮ್ಮ ಬಿಡಲಿಲ್ಲ ಅಂದರೆ ಎಳ್ಕೊಂಡ ಹೋದ್ಲ ನಿನ್ನ, ಎಳ್ಕೊಂಡು ಹೋದ್ಲ ನಿನ್ನ? ಇಲ್ಲ ತಾನೇ? ಅಯ್ಯೋಯ್ಯೋ ಚರ್ಚ್ಗೆ ಹೋಗಿ ಏನು ಮೇಲಾಗಿಲ್ಲ, ಬಾ ಪಟ್ ಅಂತ ಹೊಟ್ಟೋಗುತ್ತೆ ಅಲ್ಲಿ ಹೋದ್ರೆ ಅಂತಾರೆ. ಪಟ್ ಅಂತ ಹೊಟ್ಟೋಗುತ್ತೆ, ಇನ್ನೊಂದು ಬಂದು ದೊಡ್ಡದು ಹಿಡ್ಕೊತದೆ ಅಲ್ವಾ? ಚಿಕ್ಕ ದೇವ ಹೋಗಿ ದೊಡ್ಡ ದೇವ ಬರ್ತದೆ ಅಲ್ವಾ? ಚಿಕ್ಕ ಸಮಸ್ಯೆ ಹೋಗಿ ದೊಡ್ಡ, ಆವಾಗ ಅಯ್ಯಯ್ಯೋ ಅನ್ನೋದು. ಆವಾಗ ಅಯ್ಯಯ್ಯೋ ಅನ್ನೋ ಬದಲು ಈಗಲೇ ನನ್ನ ದೇವರು ನನ್ನನ್ನು ಬಿಡಿಸಲಿಕ್ಕೆ ಶಕ್ತನೋ, ಬದುಕಿದರೂ ಇಲ್ಲ ಸತ್ತರೂ ಇಲ್ಲ ಅಂತ ಇದ್ದರೆ ತೀರ್ಮಾನ ಇದ್ದರೆ, ನಮ್ಮ ದೇವರು ನದಿಗಳಲ್ಲಿ ದಾಟಿಸಿದಾತನು, ಬೆಂಕಿಯಿಂದ ಕಾಪಾಡಿದಾತನು, ಶತ್ರುಗಳಿಂದ ಬಿಡಿಸಿದಾತನು, ಜಯವನ್ನು ಕೊಡುವಾತನು, ಸತ್ತವರನ್ನು ಎಬ್ಬಿಸಿದಾತನು, ರೋಗಿಗಳನ್ನು ಸೌಖ್ಯ ಮಾಡಿದಾತನು, ನಿಮ್ಮನ್ನು ನನ್ನನ್ನು ಸೌಖ್ಯ ಮಾಡಲಿಕ್ಕೆ ಆತನು ಶಕ್ತನಲ್ವಾ? ಶಕ್ತನಲ್ವಾ? ಹೌದಾ? ಹಾಗಿರುವಾಗ ಯಾರೋ ಒಂದು ಸ್ವಲ್ಪ ತಡ ಆಗಿದ್ದೇ ತಕ್ಷಣ ಇನ್ನೊಂದು ಕಡೆ ಹೋಗುವುದು. ಕದಿಯಬಾರದು ಅಂತ ದೇವರು ಹೇಳಿದ್ರೆ ಕದಿಯೋದಕ್ಕೆ ಸ್ವಲ್ಪ ಕಡಿಮೆನೇ ಕೆಲವರು, ಬಟ್ ನಾನು ಚಿಕ್ಕವಾಗೆಲ್ಲ ಕದ್ದಿದ್ದೀನಿ. ನಾನು ಕದ್ದಿದ್ದೀನಿ ಅಂದರೆ ನೀವು ಚಿಕ್ಕವಾಗಿ ಕದ್ದಿರ್ತೀರ. ಓಕೆ, ಗೊತ್ತಿಲ್ಲ ಅವಾಗ ಕದ್ವಪ್ಪ, ಆಮೇಲೆ ದೇವರು ಹೇಳ್ಕೊಟ್ರು ಕದಿಬಾರದು ಅಂತ. ಓಕೆ, ಯಾವುದು ಕದಿಬಾರ್ದು? ಏನು ನಮ್ಮದಲ್ಲದೆ ಇರೋದು ಯಾವುದು ಕದಿಬಾರ್ದು. ನಾನು ಯಾಕೆ ಹೇಳ್ತಾ ಇದ್ದೇನೆ, ದೇವ್ರ ವಾಕ್ಯ ಈಗ ಕದಿಬಾರ್ದು, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಅಸೂಯೆ ಪಡಬಾರ್ದು, ಇದೆಲ್ಲವನ್ನ ದೇವ್ರ ವಾಕ್ಯ ಹೇಳಿಕೊಡುವಾಗ
ನಾವು ಅದೇ ತರ ದೇವ್ರ ವಾಕ್ಯ ಹೇಳಿದೀಯಪ್ಪ, ಪರರ ಸೊತ್ತಿಗೆ ಆಸೆ ಪಡಬಾರ್ದು, ಪರರದನ್ನ ನೋಡಬಾರ್ದು, ಪರರದನ್ನ ಆಸೆ ಪಡಬಾರ್ದು, ಇದನ್ನೆಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ. ಅದರಂತೆ ನಾವೇನು ಮಾಡಬೇಕು? ನಡ್ಕೊಳ್ಬೇಕು. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಬಂದಿರುವಂಥ ನೀವು ನಾನು ದೇವರ ವಾಕ್ಯವನ್ನು ಕೇಳುವುದರಲ್ಲಿ ಎಷ್ಟು ಪ್ರಸಂಗದಲ್ಲಿ ಎಷ್ಟು ಪಾಸ್ಟರ್ಗಳು ಎಷ್ಟು ವಿಷಯಗಳನ್ನು ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಯಾವುದು ಸರಿ ಯಾವುದು ಕರೆಕ್ಟು ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು, ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು. ಅದು ಬಹಳ ಮುಖ್ಯವಾದ ಕೆಲಸ. ಪೇತ್ರನು ಯೇಸು ಸ್ವಾಮಿಯನ್ನು ಎಷ್ಟು ಸಾರಿ ನಾನು ಅರಿಯೇನು ಅಂದೆನು? ಹೌದಾ? 3 ಸಾರಿನಾ? ಎಷ್ಟು ಜನ 3 ಸಾರಿ ಅಂತೀರಾ? ಎಷ್ಟು ಜನ 2 ಸಾರಿ ಅಂತೀರಾ? ಕೈ ಎತ್ತಿ ನೋಡೋಣ. 3 ಸಾರಿ ಅನ್ನೋರು ಎಷ್ಟು ಜನ? 2 ಸಾರಿ ಅನ್ನೋರು ಎಷ್ಟು ಜನ? 4 ಸಾರಿ ಅನ್ನೋರು ಎಷ್ಟು ಜನ? ಕರೆಕ್ಟ್ 3 ಸಾರಿನೇನಾ? ಕರೆಕ್ಟಾಗಿ ಯೋಚನೆ ಮಾಡ್ರಿ. ವಾಕ್ಯ ಕಲ್ತಿದ್ರೆ ನೀವು ಕರೆಕ್ಟಾಗಿ ಹೇಳ್ರಿ. 3 ಸಾರಿನೇನಾ? ಹೌದಾ? ಹೇಳಿ ಕರೆಕ್ಟಾ? 3 ಸಾರಿನೇನಾ? ಕರೆಕ್ಟಾ? ಶೋರಾ? ಬೈಬಲ್ ಕರೆಕ್ಟಾಗಿ ಓದಿದ್ದೀರಾ? ಕೇಳಿಸ್ಕೊಂಡಿದ್ದೀರಾ? 3 ಸಾರಿನೇನಾ? 4 ಸಾರಿ ಇಲ್ವಾ? ಹೇಳಿ. 3 ಸಾರಿನೇನಾ? ನಾನು ಒಂದು ಕ್ವಶನ್ ಅನ್ನ 100 ಸಾರಿ ಕೇಳಿ ಉತ್ತರ ಒಂದೇ ಆಗಿರಬೇಕು. ನಾನು ನಿಮಗೆ ಡೌಟ್ ಹುಟ್ಸಕ್ಕೆ 3 ಸಾರಿನೇನಾ? ಯಾರು ಹೇಳಿದ್ ನಿಮಗೆ? ಬೈಬಲ್ ಇದೆಯಾ ಅಂತ ತಿಳ್ಕೊಳ್ಳೆ. ಓ ಈಗೇನಪ್ಪ 3 4 2 ಇರ್ಬೋದೇನೋ. ರಮೇಶ್ ಪಾಸ್ಟ್ ಹೇಳ್ತಾರಂದ್ರೆ ಏನೋ ಅದರಲ್ಲಿ ಇತ್ತೆ. ರಮೇಶ್ ಪಾಸ್ಟ್ ಹೇಳಿದ್ರು ಇನ್ನೊಬ್ಬ ಪಾಸ್ಟ್ ಹೇಳಿದ್ರು ಕೂಡ ಸತ್ಯನೇ. ಹೌದು ಪಾಸ್ಟೇ 3 ಸಾರಿ ಅಂತ ಹೇಳ್ಬೇಕು. ಅದು ಬಿಟ್ಬಿಟ್ಟು ಏನೋ ಡೌಟ್ ಏನಿದಾರ ಹೌದಾ ಅಂತ ನೀವೇನಾದ್ರೂ ಹೋದ್ರೆ ಅದರ ಅರ್ಥ ನೀವು ಸರಿಯಾಗಿಲ್ಲ ಅಂತ ಅರ್ಥ. ಯಾರು ಎಷ್ಟೇ ಸಾರಿ ಕೇಳಿ ನಾವು ದೇವರಿಂದ ಕಲ್ತಿರೋದನ್ನ ನಾವು ಬಿಡಬಾರ್ದು. ಸತ್ಯನೇ. ಅರ್ಥ ಇದಲ್ಲ? ದೇವರಿಗೆ ಸ್ತೋತ್ರ. ಈ ವಾಕ್ಯವನ್ನು ನೋಡ್ರಿ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 26-27ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನು ಅವ್ರಿಗೆ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಎಷ್ಟು ಸಾರಿ ಪ್ರಸಂಗ ಮಾಡಿದ್ರು? ಪ್ರಸಂಗಗಳನ್ನ ಯೇಸು ಸ್ವಾಮಿ ಪ್ರಸಂಗ ಮಾಡಿದ್ರ ಕಲಿಸಿದ್ರ? ಯೇಸು ಸ್ವಾಮಿ ಪ್ರಸಂಗಗಳನ್ನ ಮಾಡಿದ್ರ ಕಲಿಸಿದ್ರ? ಪ್ರಸಂಗ ಯಾವಾಗ ಮಾಡಿದ್ರು ಗೊತ್ತಾ? ಪರ್ವತ ಪ್ರಸಂಗ ಅಂತ ಕೇಳಿದ್ದೀರಾ? ಮತ್ತಾಯನು ಬರೆದ ಸುವಾರ್ತೆ 5-6 ಅದು ಮಾತ್ರನೇ ಯೇಸು ಸ್ವಾಮಿ ಪ್ರಸಂಗ ಮಾಡಿದ್ದು. ಮಿಕ್ಕಿದ್ದೆಲ್ಲ ಏನು? ಕಲಿಸಿದ್ದು. ಈಗ ನಾನೇನು ನಿಮ್ಮ ಕ್ವಶನ್ ಕೇಳಿ ನಾನು ಆನ್ಸರ್ ಮಾಡ್ತಾ ಇದ್ದೀನಲ್ಲ, ಈ ತರ ಮಾಡಿದ್ದು. ನಿಮ್ಮ ಹತ್ರ ಏನು ಕೇಳಿದೆ ನಾನು? ಪ್ರಸಂಗ ಮಾಡ್ಬೋದು. ದೇವರಿದ್ದಾನೆ, ದೇವರು ಕಾಪಾಡ್ತಾನೆ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ, ದೇವರು ನಂಬಿದವ್ರು ಹಂಗ ಆಗಲ್ಲ, ಹಿಂಗ್ ಮಾಡ ಹಂಗ ಹ್ಞೂ ಅಂದ್ಕೊಂಡು ನಾನೇನೇ ಪ್ರಸಂಗ ಮಾಡ್ಬೋದು. ಅದು ಮುಖ್ಯ ಅಲ್ಲ. ನಾವು ಏನು ಕೇಳಿಸ್ಕೊಳ್ತಾ ಇದೀವೋ ನಮಗೆ ಅರ್ಥ ಆಗಬೇಕು. ಯೇಸು ಸ್ವಾಮಿ ಅರ್ಥವಾಗದ ಹಾಗೆ ಆತನು ಏನು ಹೇಳಿಕೊಟ್ಟಿಲ್ಲ ಅವರಿಗೆ ಅರ್ಥ ಆಗುವುದಕ್ಕೆ ಸಾಮ್ಯಗಳನ್ನು ಹೇಳಿದರು, ಉದಾಹರಣೆಗಳನ್ನು ಹೇಳಿದರು, ಕಥೆಗಳನ್ನು ಹೇಳಿದರು. ಹೌದಾ ಇಲ್ವಾ ಹೇಳಿ? ಆ ಮೂಲಕವಾಗಿ ಅವರಿಗೆ ಅರ್ಥ ಆಗಬೇಕು. ಇವತ್ತು ದೇವರ ವಾಕ್ಯವನ್ನು ಕೇಳುತ್ತಿರುವಂತ ನೀವು ನಾನು ಪ್ರಸಂಗ ಕೇಳಿಸ್ಕೊಳ್ಳಕ್ಕಲ್ಲ ಇಲ್ಲಿ ಬರಬೇಕಾಗಿರೋದು, ಕಲಿಯಕ್ಕೆ ಬರಬೇಕು. ದೇವರ ವಾಕ್ಯ ನಮ್ಮ ಹೃದಯದ ಒಳಗಡೆ ಹೋಗ್ಬೇಕು. ದೇವರ ವಾಕ್ಯ ನಾವು ಏನು ಕೇಳಿಸ್ಕೊಳ್ತಾ ಇದೀವೋ ಅದು ನಮಗೆ ಮನಸ್ಸಲ್ಲಿ ಉಳಿಬೇಕು. ಯೇಸು ಸ್ವಾಮಿ ಮತ್ತಾಯ 7:26 ಈ ನನ್ನ ಮಾತುಗಳನ್ನ ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನೂ ಉಸುಬಿನ ಮೇಲೆ ಮನೆಯನ್ನ ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಒಡೆಯಿತು, ಆಗ ಅದು ಧಡಮ್ಮನೆ ಕಡುಕೊಂಡು ಬಿತ್ತು. ಈ ವಿಷಯ ಕೇಳಿಸ್ಕೊಂಡಿದ್ದೀರಾ? ಒಬ್ಬ ಮನೆ ಕಟ್ಟಿದ, ಒಬ್ಬನು ಮರಳು ಮೇಲೆ ಕಟ್ಟಿದ, ಒಬ್ಬನು ಬಂಡೆ ಮೇಲೆ ಕಟ್ಟಿದ ಅಂತ ಕೇಳಿಸ್ಕೊಂಡಿದ್ದೀರಾ? ಯೇಸು ಸ್ವಾಮಿ ಇದನ್ನೇ ಹೇಳ್ತಾ ಇದ್ದಾರೆ. ಯಾರು ನನ್ನ ಮಾತು ಕೇಳಿಸ್ಕೊಂಡು ಅವುಗಳಂತೆ ನಡೀತಾರೋ
ಆ ನಡೆಯೋನು ಎಲ್ಲಿ ಕಟ್ತಾನಂತೆ? ಮನೆಯನ್ನ ಬಂಡೆ ಮೇಲೆ ಕಟ್ತಾನೆ. ಈ ನನ್ನ ಮಾತುಗಳು ಕೇಳಿಸ್ಕೊಳ್ದೆ ಇದು ಕೇಳಿಸ್ಕೊಂಡು ಕೂಡ ಅದರಂತೆ ನಡೆಯದೇ ಇರೋನು ಎಲ್ಲಿ ಕಟ್ತಾನಂತೆ ಮನೇನ? ತಂದೆ ತಾಯಿಗಳೇನು ಮಾಡ್ತಾರೆ, ಸ್ತ್ರೀಯರು ತನ್ನ ಹೆಣ್ಣು ಮಕ್ಕಳಿಗೆ ಅಡಿಗೆ ಮನೆಗೆ ಕರ್ಕೊಂಡೋಗಿ ಅಡಿಗೆ ಮಾಡೋದು ಕಲಿಸ್ತಾರೆ. ಗಂಡು ಮಕ್ಕಳನ್ನ ತಂದೆ ಏನು ಮಾಡ್ತಾರೆ, ಅವ್ರು ಏನು ಕೆಲಸ ಮಾಡ್ತಾರೋ ಅದನ್ನು ಹೋಗಿ ತೋರಿಸ್ಕೊಡ್ತಾರೆ. ಹೌದಲ್ವಾ? ವ್ಯವಸಾಯ ಮಾಡಿದ್ರೆ ಮಕ್ಕಳಿಗೆ ತಂದೆ ಕರ್ಕೊಂಡೋಗಿ, ನೋಡಿ ವ್ಯವಸಾಯ ಮಾಡೋದು ಹೀಗೆ, ಈ ಥರ ಬಿತ್ತನೆ ಮಾಡಬೇಕು, ಈ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ತಂದೆ ಮಗನಿಗೂ ತಾಯಿ ಮಗಳಿಗೂ ಬೋಧಿಸಿ ಕೊಡ್ತಾರೆ. ಒಳ್ಳೆ ತಂದೆಗೆ ಗೊತ್ತಿರೋದೆಲ್ಲ ಮಗನಿಗೆ ಹೇಳ್ಕೊಡ್ತಾರೆ. ಆವಾಗ ಅವ್ರು ಹೇಳ್ತಾರೆ, ನಾವು ಹೇಳ್ತೀವಿ ಇವಾಗ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ರು, ನಮ್ಮ ಅಮ್ಮ ಹೇಳ್ಕೊಟ್ಟಿದ್ರು, ನಮ್ಮ ಅಪ್ಪ ಹೇಳಿದ್ರು, ಈ ಥರ ಹೇಳ್ತೀವ ಇಲ್ವಾ? ನಮಗೆ ಅವ್ರು ಹೇಳ್ಕೊಟ್ಟಿದ್ದರಿಂದ ಯಾರಾದರೂ ಹಿಂಗಲ್ಲ ಹಂಗಂದ್ರೆ ಹಂಗಲ್ಲ, ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ, ಇದು ಹಿಂಗೆ ಮಾಡಬೇಕು ಅಂತ ಹೇಳ್ತೇವೆ. ಯೇಸು ಸ್ವಾಮಿ ಕೂಡ ನಮಗೆ ಹೇಳ್ಕೊಡೋದು ಹಾಗೇನೆ. ಮಕ್ಕಳೇ, ಸರಿಯಾದ ರೀತಿಯಲ್ಲಿ ನೀವು ಬೆಳೀರಿ, ಸರಿಯಾದದನ್ನು ಮಾಡ್ರಿ. ಅದಕ್ಕೆ ಯೇಸು ಸ್ವಾಮಿಲಿ ಹೇಳ್ತಾ ಇದ್ದಾರೆ, ನೀನು ಮನೇನ ಏನು ಮಾಡಬೇಕು? ಬಂಡೆಗಲ್ಲ ಮೇಲೆ ಕಟ್ಟಬೇಕು. ನಮ್ಮೊಂದು ಹಾಡು ಸಂಡೇ ಸ್ಕೂಲ್ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ, ಆ ಮೂಡ ಮರಳಿ ಮೇಲೆ ಇಲ್ಲ ಉಸುಬು ಮೇಲೆ ಮನೆ ಕಟ್ಟಿದ. ಕೇಳಿಸ್ಕೊಂಡಿದ್ದೀರಾ? ಕೇಳಿಸ್ಕೊಂಡಿಲ್ಲ. ಆ ಮೂಡ ಉಸುಬು ಮೇಲೆ ಮನೆ ಕಟ್ಟಿದ. ಹಾಗೇನ ಆಗ ಮಳೆ ಬಂತು ದಡ ಬಡನೆ, ಮಳೆ ಬಂತು ನೀರು ಹೇರಿತು, ಮಳೆ ಬಂತು ನೀರು ಹೇರಿತು, ಮಳೆ ಬಂತು ನೀರು ಹೇರಿತು, ಆಗ ಮನೆ ಡಮ್ ಅಂತ ಬಿದ್ದಿತು. ಯಾವ ಮನೆ? ಮರಳ ಮೇಲೆ ಕಟ್ಟಿದ ಮನೆ. ಇನ್ನು ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ, ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ, ಆ ಜಾಣ ಬಂಡೆ ಮೇಲೆ ಮನೆ ಕಟ್ಟಿದ. ಅದೇ ಥರ ಮಳೆನೂ ಬಂತು. ಆಗ ಮಳೆ ಬಂತು ದಡ ಬಡನೆ, ಮಳೆ ಬಂತು ನೀರು ಹೇರಿತು, ಮಳೆ ಬಂತು ನೀರು ಹೇರಿತು. ಆದರೆ ಏನಾಯಿತು? ಆ ಮನೆ ಸ್ಥಿರವಾಗಿ ನಿಂತಿತು. ಆ ಮನೆ ಏನಾಯಿತು? ಸ್ಥಿರವಾಗಿ. ಉಸುಬಲ್ಲಿ ಕಟ್ಟಿದ್ದು ಡಮ್ ಅಂತ ಬಿದ್ದೋಯ್ತು, ಬಂಡೆ ಮೇಲೆ ಕಟ್ಟಿದ್ದು. ಈಗ ಯಾರಾದರೂ ಊರಲ್ಲಿ ಮನೆ ಕಟ್ತಾ ಇದ್ದೀರಣ್ಣ ಅಂದರೆ ಹೋಗ್ಬಿಟ್ಟು ನಮ್ಮ ಬೇಸ್ಮೆಂಟ್ ಏನು ಹಾಕಲ್ಲ, ಹಂಗೆ ಇಟ್ರೆ ಇಟ್ಟಿಗೆಗಳು ಅಂದರೆ ಏನು ಮಾಡ್ತಾ ಇದ್ದೀರ ಮನೆಗೆ? ಬುದ್ಧಿ ಇದೆಯೇನಪ್ಪ, ಬಿದ್ದೋಗ್ತದೋ, ಕೆಳಗಡೆ ಪಾಯ ಹಾಕ್ರೋ ಅಂತಾರೆ. ಅಣ್ಣ ನಿಂಗೆ ಗೊತ್ತಿಲ್ಲ, ಸುಮ್ಮನೆ ಇರೋ, ನನಗೆಲ್ಲ ಗೊತ್ತು ಅಂತೇನಾದರೂ ಆ ಮೇಲ್ಗಡೆ ಮನೆ ಕಟ್ಟಿದ್ರೆ ಹೇಳೋದು ಹೇಳಿದನು ದೊಡ್ಡ ಮನುಷ್ಯ, ಕೇಳೋದು ಬಿಡೋದು ನಿನ್ನ ಕೆಲಸಪ್ಪ. ಆ ದೊಡ್ಡ ಮನುಷ್ಯ ಹೇಳ್ತಾರೆ, ಇಲ್ಲಪ್ಪ ಪಾಯ ಹಾಕಬೇಕು, ನೋಡಿ ಇಲ್ಲಿ ಮೆತ್ತುವೈತೆ, ಇಲ್ಲಿ ನೀರು ಬರ್ತದೋ ನಿಂತ್ಕೋತದೋ ಅಂದರೆ, ಇಲ್ಲ ನಾನು ಇಲ್ಲೇ ಕಟ್ತೀನಿ ಅಂದರೆ ಮಳೆ ಬಂದಾಗ ಅವನು ಮನೆ ಮೇಲೆ ನಿಂತ್ಕೊಬೇಕಾಗುತ್ತೆ. ಮಳೆ ಬಿದ್ದು ನಿಂತು ನೀರೆಲ್ಲ ಮನೆ ಒಳಗೆ ಬಂದರೆ ಅವನು ಎಲ್ಲಿ ಹೋಗ್ಬೇಕಾಗ್ತದೆ? ಮನೆ ಮೇಲೆ ಹತ್ತು ನಿಂತ್ಕೊಬೇಕಾಗ್ತದೆ. ಅದೇ ಹೇಳಿದ್ದು ಕೇಳಿದ್ರೆ ಬುದ್ಧಿವಂತನಾಗ್ತಾನೆ. ಹಾಗೆ ದೇವರ ವಾಕ್ಯ ಹೇಳುತ್ತದೆ, ನಾವು ಯೇಸು ಸ್ವಾಮಿ ಹೇಳಿಕೊಟ್ಟದ್ದನ್ನು ನಾವೇನು ಮಾಡಬೇಕು? ಅದಕ್ಕೆ ನೋಡಿ, ಯೇಸು ಸ್ವಾಮಿ ಹೇಳಿದ್ದು ಮಾತೇ ಇದು. ನಾವು ಹೇಳ್ತಾ ಇದ್ದದ, ನನ್ನ ಮಾತು ಕೇಳಿಸಿಕೊಂಡು ಅದರಂತೆ ನಡೆಯುವವನು ಬಂಡೆ ಮೇಲೆ ಮನೆ ಕಟ್ತಾನೆ, ಆದರೆ ನನ್ನ ಮಾತು ಕೇಳಿಸ್ಕೊಳ್ಳದೆ ಇರೋನು ಉಸುಬು ಮೇಲೆ ಮನೆ ಕಟ್ತಾನೆ. ಮರಳು ಮೇಲೆ ಮನೆ ಕಟ್ಟಿದ್ರೆ ಉಳಿಯಲ್ಲ, ಬಂಡೆ ಮೇಲೆ ಮನೆ ಕಟ್ಟಬೇಕು. ಅದನ್ನು ನಾವು ಕೂಡ ಏನಂದ್ರೆ ದೇವರ ಮಾತು ಕೇಳಿಸ್ಕೊಂಡು ನಡ್ಕೋಬೇಕು. ಯೆಹೆಜ್ಕೇಲನ ಗ್ರಂಥ 33ನೇ ಅಧ್ಯಾಯದಲ್ಲಿ 31ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಯೆಹೆಜ್ಕೇಲನ ಗ್ರಂಥ 33ನೇ ಅಧ್ಯಾಯ 31ನೇ ವಚನ, ಪ್ರಶ್ನೆ ಕೇಳುವುದಕ್ಕೆ ಬರುವ ಜನರಂತೆ ಅವರು ನಿನ್ನ ಬಳಿಗೆ ಬಂದು ನನ್ನ ಭಕ್ತರಾಗಿ ನಿನ್ನ ಮುಂದೆ ಕೂತುಕೊಂಡು. ನೋಡಿ, ಇದು ಚೆನ್ನಾಗಿ ನಿಮಗೆ ಹೇಳ್ದಂಗಿದೆ, ನಿಮಗೆ ಅಂದರೆ ಎಲ್ಲ ದೇವ ಭಕ್ತರಿಗೆ. ಏನಂತ ಹೇಳಿದ್ರೆ, ಪ್ರಶ್ನೆ ಕೇಳುವುದಕ್ಕೆ ಬರುವ ಜನರಂತೆ. ನಾನೆಲ್ಲಾದರೂ ಹೋದರೆ, ಕೆಲವು ಸಾರಿ ಪ್ರಸಂಗ ಕೇಳಕ್ಕೆ ಹೋದರೆ ಕೆಲವರು ಬರ್ತಾರೆ, ಫಸ್ಟೇ ನಿಮ್ಮ ಹತ್ರ ಒಂದು ಡೌಟ್ ಕೇಳಬೇಕಂತಾನೆ ನಾನು ಬಂದೆ ಅಂತಾರೆ. ಪ್ರೇಯರ್ಗೆ ಬರಲಿಲ್ಲ ನೀವು ಅಂದರೆ, ಇಲ್ಲ ಒಂದು ಡೌಟ್ ಕೇಳಕ್ಕೆ ಬಂದೆ. ಕೆಲವರು ಫೋನ್ ಮಾಡಿದಾಗ, ಫೋನ್ ಮಾಡೋದೇನಕ್ಕೆ ಮಾಡ್ತಾರೆ ಗೊತ್ತಾ? ಡೌಟ್ ಕೇಳಕ್ಕೆ ಫೋನ್.
ತುಂಬ ಜನ ನನಗೆ ಫೋನ್ ಮಾಡೋದು, ಪಾಸ್ಟೇ ಇದಕ್ಕೇನು ಉತ್ತರ ಅಂತ ಫೋನ್ ಮಾಡ್ತಾ ಇರ್ತಾರೆ. ಈಗ ದೇವರ ವಾಕ್ಯನ ಹೇಳ್ತದೆ, ಪ್ರಶ್ನೆ ಕೇಳುವುದಕ್ಕೆ ಬರುವ ಜನರಂತೆ ಅವರು ನಿನ್ನ ಬಳಿಗೆ ಬಂದು ನನ್ನ ಭಕ್ತರಾಗಿ ನಿನ್ನ ಮುಂದೆ ಕೂತುಕೊಂಡು, ಈಗ ನಾವೇನು ಕೂತ್ಕೊಂಡಿದ್ದು, ಕೂತುಕೊಂಡು ನಿನ್ನ ಮಾತುಗಳನ್ನು ಕೇಳುತ್ತಾರೆ, ದೇವರ ಮಾತುಗಳನ್ನು ಕೇಳುತ್ತಾರೆ, ಆದರೆ ಕೈಕೊಳ್ಳುವುದಿಲ್ಲ. ಕೇಳ್ತಾರಂತೆ, ಬರ್ತಾರಂತೆ, ಕೂತ್ಕೊಳ್ತಾರಂತೆ, ಕೇಳ್ತಾರಂತೆ, ಆದರೆ ಅದರಂತೆ ನಡ್ಕೊಳ್ಳಲ್ಲ. ನಾವೇನೋ ಒಂದು ಮಾರಾಟಕ್ಕೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ. 1 kg ಮಾವಿನಕಾಯಿ ಮಾರಕ್ಕೆ ಹೋಗ್ತೀವಿ. ತುಂಬ ಜನರು ಬರ್ತಾರೆ. ಜನ ಬಂದು ನೋಡ್ತಾರೆ, ಮಾವಿನಕಾಯಿ ಚೆನ್ನಾಗಿದೆಯಪ್ಪ, ಏನು ಕಲರ್ ಇದೆ, ಸ್ಮೆಲ್ ಕೂಡ ಚೆನ್ನಾಗಿದೆ, ಅಪ್ಪ ನೋಡೋಕ್ಕೂ ಚೆನ್ನಾಗಿದೆ, ಏನು ಜನ ತುಂಬ ಸುತ್ತಕೊಂಡು ಭಾರಿ ಚೆನ್ನಾಗೈತೆ ಅಂದ್ಬಿಟ್ಟು ಹೊರಟೋದ್ರು ಅಂದ್ಕೊಳ್ಳಿ. ತಗೊಳ್ಳೇ ಇಲ್ಲ ಅವರು. ನಮಗೆ ಹೆಂಗನ್ನಿಸ್ತದೆ? ಬೇಜಾರಾಗುತ್ತಲ್ವಾ? ಅಯ್ಯೋ, ಸ್ಮೆಲ್ಲು ಚೆನ್ನಾಗಿದೆ ಅಂದರು, ಕಲರು ಚೆನ್ನಾಗಿದೆ ಅಂದರು, ಭಾರಿ ಟೇಸ್ಟು ಇರುತ್ತೆ ಅದು ಅಂದರು, ಯಾರೂ ತಗೊಂಡೋಗಿಲ್ಲ. ದೇವರು ಕೂಡ ನಮ್ಮನ್ನು ಹೇಗಂತಾರಂದರೆ, ಬಂದರು, ಕೂತ್ಕೊಂಡ್ರು, ಕೇಳಿಸ್ಕೊಂಡ್ರು, ಆದರೆ ತಗೊಂಡೋಗಿಲ್ಲ. ಬೇಸರಾಗುತ್ತಾಗಲ್ವ? ನೋಡಿ, ದೇವರು ನಮಗೆ ಯಾವಾಗಲೂ ಹೇಳೋದಂದರೆ, ಆಲಯಕ್ಕೆ ಬಂದಾಗ ನೀವು ಎಷ್ಟು ವಿಷಯಗಳನ್ನು ಕೇಳಿಸ್ಕೊಂಡು ಹೋಗ್ತಿರೋ ಮುಖ್ಯ ಅಲ್ಲ, ಒಂದು ಪಾಠವನ್ನಾದರೂ ಕಲಿತು ಹೋಗಬೇಕು. ಒಂದು ವಿಡಿಯೋ ಏನು ಕೇಳಿಸ್ಕೊಡ್ತಾ ಇದ್ದಾರೋ ಆ ಒಂದು ವಿಡಿಯೋದಲ್ಲಿ ಒಂದು ವಿಷಯ ಆದರೆ ಅವ್ರು ಏನು ಮಾಡಬೇಕು? ಕಲಿಬೇಕು. ಒಂದು ದಿವಸ ಒಂದು ವಿಡಿಯೋ ನೋಡಿದಾಗ ಒಂದೇನಾದರೂ ಕಲ್ತ್ಕೊಳ್ಳದೆ ಇದ್ದರೆ ಅದೇನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇರೋದಿಲ್ಲ ಅಂತ ಹೇಳಿದೆ. ಅವರು ಕೇಳುತ್ತಾರೆ, ಆದರೆ ಕೈಕೊಳ್ಳುವುದಿಲ್ಲ. ಬಾಯಿಂದ ಬಹು ಪ್ರೀತಿಯನ್ನು ತೋರಿಸ್ತಾರೆ. ಏನಂತೆ? ಬಾಯಿಂದ ಬಹು ಎಂತ ಅದ್ಭುತ. ಫಸ್ಟು ಯಾರಾದರೂ ಹೊಸದಾಗಿ ಬಂದರೆ ಇವರು ಎಷ್ಟು ಒಳ್ಳೆಯವರು ಅಂದ್ಕೋಬೇಕು ಅಲ್ವಾ? ಕೆಲವ್ರು ನೋಡಿ, ಕೆಲವ್ರ ಮನೆಗಳು ನೀವು ಹೋಗ್ರಿ, ಅವ್ರು ಮಾಡೋದು, ಓಡಾಡೋದು, ಹೂ ಅಂತ ನೋಡಿದ್ರೆ ಇವ್ರು ಇನ್ನೆಷ್ಟು ಒಳ್ಳೆಯವರು ಅನಿಸ್ಬಿಡ್ತದೆ. ಆದರೆ 1-2 ದಿನ ಆದಮೇಲೆ ಅವರ ನಿಜವಾದ ಬಣ್ಣ ಗೊತ್ತಾಗ್ಬಿಡ್ತದೆ. ಆವಾಗ ನಿಜವಾದ ಬಣ್ಣ ಗೊತ್ತಾದಾಗ, ಏನಪ್ಪ ಇವ್ರ ಹತ್ರ ಸಹವಾಸ ಮಾಡಿದ್ದು ಒಳ್ಳೇದಾಗಿಲ್ಲ, ಕೆಟ್ಟದಾಗೋಯ್ತು. ಫ್ಯಾಕ್ಟ್ರಿಗಳಿಗೆ, ಹಾಸ್ಪಿಟ್ಲ್ಗಳಿಗೆ ಕೆಲಸಕ್ಕೆ ಹೋಗ್ತಾರಲ್ಲ, ಫಸ್ಟ್ ಡೇ ಬಂದಾಗ, ಏನು ನಿಮ್ಮ ಹೆಸರು, ಚೆನ್ನಾಗಿದ್ದೀರಾ, ಎಲ್ಲಿಂದ ಬಂದ್ರಿ ಎಲ್ಲ ಮಾತಾಡ್ತಾರೆ. ಮಾರನೇ ದಿನ ಮೂತಿ ತೋರಿಸ್ಕೊಂಡು ಹೋಗ್ತಾ ಇರ್ತಾರೆ. ನೆನ್ನೆ ತಾನೇ ಚೆನ್ನಾಗಿ ಮಾತಾಡ್ಲಿ ಹುಡುಗಿ, ಹಲೋ ಹಾಯ್ ನಗಿದ್ರೆ, ಬಂದ್ರಾ ಬರ್ರಿ, ನೆನ್ನೆ ಬರ್ರಿ ಅಂತ ಖುಷಿಯಾಗಿದ್ರಿ, ಇವತ್ತೇನೆ ಬಂದ್ರಾ ಬರ್ರಿ. ಒಂದು ವಾರ ಹೋಯ್ತಂದ್ರೆ ನೀವು ಗುಡ್ ಮಾರ್ನಿಂಗ್ ಹೇಳಿದ್ರು, ಬರ್ರಿ ಆಯ್ತು. ಅಂದರೆ 1-2 ದಿನ ಚೆನ್ನಾಗಿದ್ದು ಕಲರ್ ಹೊರಟೋಯ್ತಾ? ಮದುವೆಯಾಗಿ ಹೊಸದಲ್ಲಿ ಮಾತಾಡ್ದಂಗೆ, ನನ್ನ ಹೆಂಡ್ತಿ ಮದುವೆ ಆದಮೇಲೆ ಅವಳ ನನಗೆ ಹಿಡ್ದಿರೋ ಶನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನನ್ನ ಡಾರ್ಲಿಂಗ್ ಅನ್ಬೋದು, ಆಮೇಲೆ ಡಾರ್ಲಿಂಗ್ ಅಲ್ಲ ಡೆವಿಲ್ ಅಂತಾರೆ. ಡಾರ್ಲಿಂಗ್ ಅಲ್ಲ ಡೆವಿಲ್ ಅಂದ್ಬಿಟ್ಟು 1-2 ದಿನ ಪ್ರೀತಿ ಜಾಸ್ತಿ, ಆಮೇಲೆ ಪ್ರೀತಿನೇ ಇಲ್ಲ, ಗೀತಿನೇ ಇಲ್ಲ, ಎಲ್ಲ ಹೊರಟೋಯ್ತು. ಹಂಗಾಗ್ಬಿಟ್ರೆ ಹಿಂಗೆ. ದೇವರಲ್ಲಿ ನಾವು ಹೆಂಗಿರ್ಬೇಕು ಅದಕ್ಕೆ ಹೇಳ್ತದೆ, ಬಾಯಿಂದ ಬಹು ಪ್ರೀತಿಯನ್ನು ತೋರಿಸ್ತಾರಂತೆ. ಬಹು ಬಾಯಿಲ್ದಷ್ಟೇ. ಈ ಕೆಲವರು ಹೇಳ್ತಾರಲ್ವಾ, ಸ್ಮಶಾನದಲ್ಲಿ ಕೊಟ್ಟ ಮಾತು ಸ್ಮಶಾನದಲ್ಲೇ ಮರ್ತೋಗ್ಬೇಕಂತ. ಈಗೇನಾದರೂ ಪಾಪ ಯಾರಾದರೂ ತಂದೆನೋ ತಾಯಿನೋ ತೀರ್ಕೊಂಡಿದ್ರೆ ಆ ಮಕ್ಕಳ ಹತ್ರ ಬಂದು ಕೆಲವ್ರು ಹೇಳ್ತಾರೆ, ಧೈರ್ಯವಾಗಿರಮ್ಮ, ಭಯಪಡ್ಬೇಡ, ನಾವೆಲ್ಲ ಇಲ್ವಾ, ನಿನಗೆ ಕಷ್ಟ ಸುಖ ಏನಿದ್ರು ನನಗೊಂದು ಫೋನ್ ಮಾಡಮ್ಮ, ನಾವಿಲ್ವಾ, ನನ್ನ ಅಪ್ಪ ಇಲ್ವಾ, ದೊಡ್ಡಪ್ಪ ಇಲ್ವಾ, ನಾನು ಚಿಕ್ಕಪ್ಪ ಇಲ್ವಾ, ಮಾಮ ಇಲ್ವಾ ನಾನು ಅಂತಾರೆ ಅಲ್ವಾ? 1-2 ದಿನ ಆದಮೇಲೆ ಮಾಮ ನನಗೆ ಸ್ವಲ್ಪ ಫೀಸ್ ಕಟ್ಟಬೇಕು ಅಂದರೆ,
ಅಯ್ಯೋ ಎಲ್ಲಿಂದಮ್ಮ ಅಲ್ಲ, ಮನೆಯಲ್ಲಿ ದುಃಖವಾಗಿದ್ದಾಗ ಏನು ಹೇಳ್ಬಿಟ್ಟೋದ್ರು, ನಾವಿಲ್ವಾ, ನಾನು ನೋಡ್ಕೊತೀನಿ, ನಾವಿಲ್ವಾ, ನಾವೆಲ್ಲ ಸುತ್ತಬಿಟ್ಟಿದ್ದೀವ ಅಂದವರು ಫೋನ್ ಮಾಡಿದ್ರೆ ನೆಕ್ಸ್ಟ್ ತಿರುಗಿ ಇನ್ನೊಂದ್ಸರಿ ಫೋನ್ ಮಾಡ್ರಿ, ಎತ್ತಲ್ಲ. ಯಾಕೆ? ಬಹು ಪ್ರೀತಿಯಿಂದ ನಾನಿದ್ದೀನಿ ಅಂತ ಎದೆ ಉಬ್ಬಿಸ್ಕೊಂಡು ತೋರಿಸ್ತಾರೋ, ಪತ್ತೆ ಇರಲ್ಲ, ಆಮೇಲೆ ಪತ್ತೆ ಇರೋಲ್ಲ, ಹೋಗ್ಬಿಟ್ಟಿರ್ತಾರೆ. ಸೊ ಆ ರೀತಿಯಾಗಿ ಎಲ್ಲ ಪ್ರೀತಿ, ಬಹು ಪ್ರೀತಿಯನ್ನು ತೋರಿಸೋದು. ಕೆಲವರೆಲ್ಲ ಚರ್ಚಿಗೆ ಬಂದರೆ, ಅಂದರೆ ಇಲ್ಲಿ ಅಂತಲ್ಲ, ಚರ್ಚಿಗೆ ಅಂತಲ್ಲ, ಚರ್ಚಿಗೆ ಬಂದರೆ ಓ ಎಷ್ಟು ಒಬ್ಬೊಬ್ಬೊಬ್ಬೊಬ್ಬ. ನಾನು ಎಲ್ಲೋ ಒಂದು ಕಡೆ ಹೋಗಿದ್ದೀನಿ, ಎಲ್ಲಿ ಅಂತ ನಾನು ಹೇಳಲ್ಲ ವಿಷಯನ. ಎಲ್ಲ ಭಾಳ ತುಂಬ ಸಾಹುಕಾರರು ಅವರು. ಆದರೆ ಕೆಲವು ಸಾರಿ ಪಾಸ್ಟ್ರೇ ನಮ್ಮ ಮನೆಗೆ ಬರ್ರಿ ಅಂತ ಕೂಡ ಕರೆಯಲ್ಲ ಅವರು. ನೀವು ಗುಡಿಸಲು ಮನೆ ಆದರೆ, ಅಯ್ಯೋ ನಮ್ಮ ಮನೆಗೆ ಗುಡಿಸಲಪ್ಪ, ಹೆಂಗೆ ಕರೆಯೋದು ಪಾಸ್ಟ್ರು, ಬೇಜಾರು. ಅರಮನೆ ಅಂತ ಮನೆಗಳಿದಾವ್ರಿ ಅವ್ರಿಗೆ. ಹೋಟ್ಲಲ್ಲಿ ಕರ್ಕೊಂಡೋಗಿ ಊಟ ಕೊಡಿಸ್ತಾರೆ, 5 ಸ್ಟಾರ್ ಹೋಟ್ಲಲ್ಲಿ. ಆದರೆ ಮನೆಗೆ ಕರ್ಕೊಂಡೋಗಿ ಒಂದು ಟೀ ಕೊಡಲ್ಲ, ಹೆಂಗೆ ರೀ? ಮಾತುಗಳು ನೋಡಿದ್ರೆ ಕೋಟೆಗಳು ದಾಟ್ತವೆ ಅಲ್ವಾ? ಫಸ್ಟೇ ನಾವು ಬಂದವ್ರನ್ನೆಲ್ಲ ಹಂಗೆ ನೋಡ್ತೀವಿ, ಹಿಂಗೆ ನೋಡ್ತೀವಿ. ಎಲ್ಲಿ ನೋಡ್ತೀರಾ? ನಿಮ್ಮ ಮನೆ ಕರ್ಕೊಂಡೋಗಿ ಪ್ರೀತಿಯಿಂದ ಗೊಜ್ಜು ಖಾರ ಹಾಕ್ರಿ. ಅದೇ ನೀವು ದುಡ್ಡಿದೆ ಅಂತ ಕರ್ಕೊಂಡೋಗಿ 5 ಸ್ಟಾರ್ ಹೋಟ್ಲಲ್ಲಿ ಊಟ ಕೊಡಿಸ್ಬಿಟ್ಟು ಹಾಯ್ ಬಾಯ್ ಪಾಸ್ಟ್ರೇ ಹೆಂಗೆ ಬಂದ್ರು ಹಂಗೆ, ಚರ್ಚಿಗೆ ಬಂದ್ರ ನೇರವಾಗಿ ನಿಮ್ಮ ಮನೆಗೆ ಹೋಗ್ರಿ ಬಾಯ್ ಬಾಯ್ ಅಂದರೆ, ನಾವೇನು ಊಟಕ್ಕೋಸ್ಕರ ಬಂದ್ವಿ ಇಲ್ಲಿಗೆ? 5 ಸ್ಟಾರ್ ಹೋಟ್ಲ ಅದು, ನಮ್ಮ ಮನೆಗೆ ಗೊಜ್ಜಷ್ಟು ಉಪ್ಪು ಖಾರನೂ ಇರಲ್ಲ ಅದು ಆ 5 ಸ್ಟಾರ್ ಹೋಟ್ಲಲ್ಲಿ. ಇದು ಯಾಕೆ ಇವ್ರು ಉಪ್ಪು ಮರ್ತೋದ್ರ ಖಾರ ಮರ್ತೋದ್ರ ಅನ್ನಂಗೆ ಇರ್ತದೆ ಅದು ಊಟ. ನಮಗದು ಮುಖ್ಯ ಅಲ್ಲ. ಪ್ರೀತಿ ಇದ್ರೆ ಅದು ಸಪ್ಪೆ ಇದ್ರೂ ತಿಂದ್ಬಿಟ್ಟು ಬರ್ತೀವಿ. ಆದರೆ ಕೆಲವರು ಮಾತು ಬರೀ ಬಾಯಿ ಮಾತು. ನಾವೇನು ಮಾಡಬೇಕು? ಯಥಾರ್ಥವಾಗಿರಬೇಕು. ನಮ್ಮ ಪ್ರೀತಿ ಏನಿದೆಯೋ ಆ ಪ್ರೀತಿನ ನಾವು ಹಾಗೆ ತೋರಿಸ್ಬೇಕು. ಇಲ್ಲಿ ಹೇಳ್ತದೆ, ಅವರ ಮನಸ್ಸೇನೋ ತಾವು ದೋಚಿಕೊಂಡು ಹೋದವರ ಮೇಲೆ ಹೋಗುತ್ತದೆ. ಯಾರ ಮೇಲೆ ಹೋಗುತ್ತಂತೆ ಮನಸ್ಸು? ಯಾರು ಮೋಸ ಮಾಡ್ತಾರಲ್ಲ ಅವರೇ ಒಳ್ಳೆಯವರು, ಅವ್ರಿಗೆ ಯಾರು ಲಾಭ ಮಾಡ್ಕೊಡ್ತಾರೋ ಅವರೇ ಒಳ್ಳೆಯವರು. ನಾವೇನಾದರೂ ಬೇಡ ಅಂದರೆ ಏನೋಪ್ಪ ಇವರು ಆಗಿ ಮಿಕ್ಕೋಗಿದೆ ಇವ್ರಿಗೆ ಅನ್ಕೊತಾರೆ. ನನಗೆ ಕೆಲವರು ನನಗೆ ಯಥಾರ್ಥವಾಗಿ ಹೇಳ್ತೀನಿ, ಯಾರಾದರೂ ಪಾಸ್ಟ್ರೇ ಈ ಥರ ತಗೊಳ್ಳಿ ಪಾಸ್ಟ್ರೇ ಅಂದಾಗ, ನೀವು ನೋಡ್ಕೊಮ್ಮ ಫಸ್ಟು, ನೀವು ಪಾಪ ನೋಡ್ಕೊಳ್ಳಿ. ಆದರೆ ಕೆಲವರು ಅಂದ್ಕೊಬೋದು ಪಾಸ್ಟ್ರಿಗೆ ಆಗಿ ಮಿಕ್ಕೋಗಿದೆಯೇನೋ. ಆದರೆ ಕೆಲವರು ಇನ್ನೂ ಕೊಟ್ಟಿಲ್ಲ ಅಂದರೆ ಕೊಡ್ರಿ ಅಂತ ಇದ್ದರೆ ಅವರು ಇಷ್ಟ ಆಗೋಗ್ತಾರೆ. ಪಾಸ್ಟ್ರು ಒಂದು ಮಾತು ಹೇಳ್ಬೋದು, ಓಕೆ ನಿನ್ನನ್ನು ಸಾವಿರ ಸಾರಿ ದೇವರ ಆಶೀರ್ವಾದ ಮಾಡಿದ, ಬಾ ದೇವರ ಆಶೀರ್ವಾದ ಕೊಟ್ಬಿಟ್ರು ಅನ್ನಂಗೆ ಹೋಗ್ತೀವಿ. ಹಂಗಲ್ಲ, ದೋಚಿಕೊಳ್ಳುವವರು ಇಷ್ಟ ಆಗ್ತಾರೆ, ಕೊಡೋರು ಇಷ್ಟ ಆಗಲ್ಲ. ಕೆಲವು ಸಾರಿ ನಮ್ಮ ಜೊತೆಯಲ್ಲಿ ಇರೋರು ಇಷ್ಟ ಆಗಲ್ಲ, ದೂರ ಇರೋರು ಇಷ್ಟ ಆಗ್ತಾರೆ. ಆ ರೀತಿ ಆಗಬಾರ್ದು. ದೇವ್ರ ವಾಕ್ಯ ಹೇಳ್ತಾ, ಅದಕ್ಕೆ ದೇವರು ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 47ನೇ ವಚನ, ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವರು ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ ಎಂದು ಹೇಳಿದರು. ಅದನ್ನೇ ಬಂಡೆಗಲ್ಲಿಗೆ ಹೋಲಿಕೆ ಮಾಡಿದ್ದು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೀಬೇಕು. ಅರ್ಥ ಆಗ್ತಾ ಇದೆ? ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮಗೆ ಅರ್ಥ ಆಗಬೇಕು. ಪ್ರತಿ ಪ್ರಸಂಗದಲ್ಲಿ ಚರ್ಚಿಗೆ ನೀವು ಹೋಗಲಿ, ವಿಡಿಯೋದಲ್ಲಿ ನೀವು ವಾಕ್ಯ ಕೇಳಿಸ್ಕೊಳ್ಳಿ, ಈ ವಿಡಿಯೋದಲ್ಲಿ ನಾನು ಏನು ಕಲಿತೆ ಅನ್ನೋದು ಕೊನೆಗೆ ಮನಸ್ಸಲ್ಲಿ ಉಳಿಸ್ಕೋಬೇಕು. ನಾನು ಪ್ರಸಂಗ ಮಾಡುವಾಗ ನಾನು ಅನೇಕ ಸಾರಿ ರಿಪೀಟ್ ಮಾಡ್ತಾ ಇರ್ತೀನಿ. ಕಾರಣ ಏನು ಗೊತ್ತಾ? ನೀವು ಅದನ್ನು ಮರ್ತೋಗ್ಬಾರ್ದು. ಮರ್ತೋಗ್ಬಾರ್ದು. ಇವತ್ತು ದೇವರಿಗೆ ಇಷ್ಟ ಏನು ಗೊತ್ತಾ? ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಅವುಗಳಂತೆ ನಾವು ನಡ್ಕೋಬೇಕು. ಹಲ್ಲೆಲೂಯಾ. ಸೊ ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೀವು ಎಲ್ಲಿ ಯಾವತ್ತು ಬಂದು ಇಲ್ಲಿ ಪ್ರಸಂಗ ಕೇಳಿಸ್ಕೊಳ್ತೀರೋ ಅದನ್ನು ಎತ್ಕೊಂಡು ಭದ್ರವಾಗಿ ಹೃದಯದಲ್ಲಿ ಇಟ್ಕೊಳ್ರಿ. ಬೀಜ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ? ಬಿತ್ತನೆ ಬೀಜನ ಭದ್ರವಾಗಿ ಇಟ್ಕೊಳ್ತಾರೆ ಅಲ್ವಾ? ಮಳೆಗಾಲ ಬರುತ್ತದೆ, ಆವಾಗ ನಮಗೆ ಈ ಬೀಜ ಬೇಕಾಗುತ್ತೆ ಅಂತ ಇಟ್ಕೊಳ್ತಾರೆ. ಅದೇ ರೀತಿ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಏನು ಮಾಡಬೇಕು? ಭದ್ರವಾಗಿ ಇಟ್ಕೊಳ್ಬೇಕು. ಓಕೆ, ನಾವೊಂದು ಪ್ರಾರ್ಥನೆ ಮಾಡಿಕೊಳ್ಳೋಣ, ತಲೆಗಳನ್ನು ಬಾಗಿಸೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಪವಿತ್ರನಾದ ಪರಿಶುದ್ಧನಾದ ದೇವರೇ, ವಾಕ್ಯವೆಂಬಾತನೇ
ವಾಕ್ಯವೆಂಬ ಬೀಜಗಳನ್ನು ನಮ್ಮ ಹೃದಯದಲ್ಲಿ ಇವತ್ತು ಬಿತ್ತಿದ್ದಕ್ಕಾಗಿ ಸ್ತೋತ್ರ. ಏನೆಲ್ಲ ವಾಕ್ಯಗಳನ್ನು ನಾವು ಕೇಳಿಸಿಕೊಂಡಿದ್ದೇವೋ ಆ ವಾಕ್ಯಗಳಂತೆ ನಡೆದುಕೊಳ್ಳುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸಿಕೊಡ್ರಿ ಅಪ್ಪ. ಈ ವಾಕ್ಯಗಳನ್ನು ಕೇಳಿದಂಥ ನಾವು ನಟನೆ ಮಾಡದೆ, ಸುಮ್ಮನೆ ವಾಕ್ಯಗಳನ್ನು ಕೇಳಿ ಬಿಟ್ಟು ಬಿಡದೆ, ಆ ವಾಕ್ಯಗಳಂತೆ ನಡೆಯುವಂಥ ಕೃಪೆಯನ್ನು ನಮಗೆ ಅನುಗ್ರಹಿಸಿ ಕೊಡಿರಿ ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನೀವು ಒಳ್ಳೆಯವರಾದ ಕರ್ತರು, ಪರಿಶುದ್ಧನಾದ ದೇವರು, ನಮ್ಮನ್ನು ಪ್ರೀತಿಸಿದಾತನು, ನಿನಗೆ ಸ್ತೋತ್ರ. ಒಂದೇ ಬೀಜ ಬೀಳಲಿ, ಅದು ಫಲಿಸಬೇಕಪ್ಪ. ತುಂಬ ಬೀಜಗಳು ನಮ್ಮ ಹೃದಯದಲ್ಲಿ ಬಿದ್ದರೂ ಯಾವುದೂ ಮೊಳಕೆ ಬಂದಿಲ್ಲ ಅಂದರೆ ಯಾವುದೂ ಪ್ರಯೋಜನ ಇಲ್ಲ. ಒಂದು ಬೀಜ ಬಿದ್ದರೂ ಅದು ಮೊಳಕೆ ಒಡೆದು ಹೆಮ್ಮರವಾಗಿ ಫಲವನ್ನು ಕೊಡಬೇಕು. ಒಂದು ವಾಕ್ಯ ನಾವು ಕೇಳಿದರೂ ಆ ವಾಕ್ಯ ನಮ್ಮ ಹೃದಯದಲ್ಲಿ ಇದ್ದು ಅದು ಫಲ ಕೊಡಬೇಕು. ಅದೇ ರೀತಿಯಲ್ಲಿ ಇಲ್ಲಿ ಸೇರಿ ಬಂದಿರುವಂಥ ದೇವಜನರನ್ನು ನೀವು ಆಶೀರ್ವಾದ ಮಾಡಿರಿ. ದೇವರೇ, ನಿನ್ನ ವಾಕ್ಯ ಹೇಳುತ್ತದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅವು ನಿಮಗೆ ದೊರೆಯುವುದು ಎಂದು ಹೇಳುತ್ತಾ ಇದ್ದೀರಾ. ಹೌದು ಸ್ವಾಮಿ, ಯೋಹಾನ 15:7 ಹೇಳಿದ ವಾಕ್ಯ ಅದು. ನಾವು ನಿಮ್ಮಲ್ಲಿದ್ದರೆ, ನಿಮ್ಮ ವಾಕ್ಯಗಳು ನಮ್ಮಲ್ಲಿ ಇದ್ದರೆ ಅಪ್ಪ ಅವು ಹೋಗ್ಬಿಡೋದಲ್ಲ, ಆಗ ನೀನು ಏನು ನಾವು ಬೇಡಿದ್ರು ಕೊಡ್ತೀರಾ ಅಂತ ಹೇಳಿದ್ದೀರಾ. ದೇವಜನರು ಇಲ್ಲಿ ಬಂದು ಅಪ್ಪ ಅವರ ಆರೋಗ್ಯಕ್ಕಾಗಿ, ಅವರ ಕುಟುಂಬಕ್ಕಾಗಿ, ಅವರ ಮಕ್ಕಳಿಗಾಗಿ, ಅವರ ಆತ್ಮೀಕತೆಗಾಗಿ, ಅವರ ಸಾಲಬಾಧೆಗಾಗಿ, ಅವರ ಕೆಲಸಗಳಿಗಾಗಿ, ಅವರ ಕುಟುಂಬದಲ್ಲಿರುವವರಿಗಾಗಿ ಬಂದು ಪ್ರಾರ್ಥನೆ ಮಾಡಿ, ಅಪ್ಪ ನಿನ್ನ ವಾಕ್ಯವೆಂಬ ಬೀಜವನ್ನು ನಮ್ಮಲ್ಲಿ ಬಿತ್ತಯ್ಯ, ಆ ವಾಕ್ಯವು ಫಲಿಸಲಿಯಯ್ಯ ಎಂದು ಯಾರು ಬೇಡುತ್ತಿದ್ದಾರೋ ಅವರಲ್ಲಿ ಫಲಿಸುವಂತೆ ಮಾಡಪ್ಪ. ಬೀಜ ಹಾಕುವುದು ನಮ್ಮ ಕೆಲಸ, ಮಳೆ ಸುರಿಸುವುದು ನಿಮ್ಮ ಕೆಲಸ ಸ್ವಾಮಿ. ನಾವು ಬೀಜ ಹಾಕ್ಬೋದು, ಗೊಬ್ಬರ ಹಾಕ್ಬೋದು, ಆದರೆ ಮಳೆ ಸುರಿಸೋದು ನಮ್ಮ ಕೆಲಸ ಆಗಲ್ಲಪ್ಪ. ನೀವೇ ಮಳೆಯನ್ನು ಸುರಿಸಿದರೆ ಅದು ಫಲಿಸುತ್ತದೆ. ಅದೇ ರೀತಿಯಲ್ಲಿ ಇವತ್ತು ನಾವು ವಾಕ್ಯಗಳೆಂಬ ಬೀಜಗಳನ್ನು ಇವರ ಹೃದಯದಲ್ಲಿ ಹಾಕಿದ್ದೇವೆ. ನೀವು ಮಳೆಯನ್ನು ಸುರಿಸಿರಿ, ಪವಿತ್ರಾತ್ಮನೇ ನಿನ್ನ ಕಾರ್ಯವನ್ನು ಮಾಡಿ ಇವರನ್ನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಕರ್ತನೇ, ವಾಕ್ಯಗಳು ವ್ಯರ್ಥವಾಗದಂತೆ ನೀನೇ ಅವರನ್ನು ಕನಿಕರಿಸಿ, ಅನುಗ್ರಹಿಸಿ, ಆಶೀರ್ವದಿಸು. ಅವರೆಲ್ಲ ಚಿಂತಾ ಭಾರಗಳನ್ನು ನಿನ್ನ ಮೇಲೆ ಹಾಕಲಿ ಅಪ್ಪ. ಅವರ ಅಲ್ಪ ಆದಾಯವು ಅಧಿಕವಾಗಲಿ. ನಿನ್ನನ್ನು ನಂಬಿದ್ದರಿಂದ, ನಿನ್ನನ್ನು ಆರಾಧಿಸಿ ಕೊಂಡಾಡಿದ್ದರಿಂದ ನಿನ್ನ ಆಶೀರ್ವಾದವು ಅವರ ಮೇಲೆ ಬರಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆ ಕೇಳಿದ ಕರ್ತರೇ, ನಿನಗೆ ಕೋಟಿ ಕೋಟಿ ವಂದನೆಗಳು. ಸರ್ವಸ್ತುತಿ ಘನಮಾನ ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ, ನಮ್ಮನ್ನೇ ನಿನ್ನ ಕೈಯಲ್ಲಿ ಕೊಡುತ್ತಾ ದಿನಪೂರ್ತಿ ನಮ್ಮ ಸಂಗಡ ಇರಲಿ. ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಮರೆಯದ ಅನುಭವವನ್ನು ಕೊಡಲಿ. ಸದಾಕಾಲವು ನಿನ್ನ ವಾಕ್ಯದಂತೆ ನಡೆದು ಆಶೀರ್ವದಿಸಲ್ಪಡುವಂತೆ ಕೃಪೆ ತೋರಿಸಬೇಕೆಂದು ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.